ಫ್ರೆಂಡ್ಸ್, ಇವತ್ತು ನಾನು ಸ್ಟಾರ್ಟಪ್ಸ್ ಬಗ್ಗೆ ಹೇಳ್ತೀನಿ. ಸ್ಟಾರ್ಟಪ್ಸ್ ಅಂದ್ರೆ ಇದು ಬಿಸ್ನೆಸ್ ತರ ಅಲ್ಲ. ಬಿಸ್ನೆಸ್ ಅಲ್ಲಿ ಡೇ ಒನ್ ಇಂದ ಪ್ರಾಫಿಟ್ ನ ಬೇಕು ಅಂತೀವಿ. ಆದ್ರೆ ಸ್ಟಾರ್ಟಪ್ಸ್ ಅಲ್ಲಿ ಫಸ್ಟಿಗೆ ಕಸ್ಟಮರ್ ಅಕ್ವಿಸಿಷನ್, ನನಗೆ ಕಸ್ಟಮರ್ಸ್ ಬೇಕು, ಆಡಿಯನ್ಸ್ ಬೇಕು ಅಂತ ಅವ್ರ ಹಿಂದೆ ಹೋಗ್ತೀವಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ರೈಸ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಫಸ್ಟ್ ಕಸ್ಟಮರ್ ಅಕ್ವಿಸಿಷನ್ಗೆ. ಪ್ರಾಫಿಟ್ ಎಲ್ಲ 3-4 ಇಯರ್ಸ್ 5 ಇಯರ್ಸ್ ಆದ್ಮೇಲೆ ನೋಡ್ತಾರೆ. ಫಸ್ಟ್ ಸ್ಟಾರ್ಟ್ಅಪ್ ಏನಾದ್ರು ನಾವೇನೋ ಸ್ಟಾರ್ಟ್ ಮಾಡೋದಿದ್ರೆ ಅದಕ್ಕೆ ಚಿಕ್ಕದಾದ ಅಮೌಂಟ್ ಬೇಕು. ಅದನ್ನ ಸೀಡ್ ಫಂಡಿಂಗ್ ಅಂತೀವಿ. ಆಮೇಲೆ ಸೀರೀಸ್ ಎ, ಸೀರೀಸ್ ಬಿ, ಸೀರೀಸ್ ಸಿ, ಸೀರೀಸ್ ಡಿ, ಇದೇ ತರ ತುಂಬಾ ತರ ಫಂಡ್ ರೈಸಿಂಗ್ಸ್ ನಡೆಯುತ್ತೆ. ದುಡ್ಡು ಅವಶ್ಯಕತೆ ಇದ್ರೆ ಮಾತ್ರ. ಇದ್ರಾಗೂ ಬೂಟ್ ಸ್ಟ್ರಾಪಿಂಗ್ ಅಂತ ಬರುತ್ತೆ. ಅದು ಅಂದ್ರೆ ನಮ್ಮ ಸ್ವಂತ ದುಡ್ಡಿಂದ ನಮ್ಮ ಎಲ್ಲ ಇಕ್ವಿಟಿ ನಮ್ಮ ಹತ್ರ, ಓನರ್ಸ್ ಕೋ ಫೌಂಡರ್ ಹತ್ರ ಇರುತ್ತೆ. ಅದು ತುಂಬಾ ವ್ಯಾಲ್ಯೂಯೇಬಲ್ ಸ್ಟಾರ್ಟ್ಅಪ್ ಇರುತ್ತೆ. ಮತ್ತೆ ಏನಂದ್ರೆ ಫೈನಲ್ ಸ್ಟೇಜ್ ಆಫ್ ಸ್ಟಾರ್ಟ್ಅಪ್ IPO. ಇದು ಸ್ಟಾಕ್ ಮಾರ್ಕೆಟಿಂಗ್ ಲಿಸ್ಟರ್. ಆಮೇಲೆ ಒಂದು ದೊಡ್ಡ MNC ಸೂಪರ್ ಕಂಪ್ನಿ ಏನಾದ್ರು ಅನ್ಕೋಬಹುದು. ಆ ತರ ಲೆವೆಲಿಗೆ ಹೋಗುತ್ತೆ. ಇಷ್ಟು ಪೊಟೆನ್ಶಿಯಲ್ ಇದೆ ನಮ್ಮ ಈ ಸ್ಟಾರ್ಟ್ಅಪ್ ಇಂದ ಬಿಸ್ನೆಸ್ ಆಗೋ ಸ್ಟೋರೀಸ್ ಅಲ್ಲಿ.